ಹಾಯ್ ನಮಸ್ತೆ. ತುಂಬ ಈಸಿಯಾಗಿ ಹೊಸ ಮೆಥಡ್ ರಸಮ್ ಮಾಡೋದು ಹೆಂಗೆ ಅಂತ ನೋಡೋಣ ಇವತ್ತು. ರಸಮ್ ಮಾಡೋಕ್ಕೆ ನಮಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು, ಮೊದಲಿಗೆ ನಾನು ಟೊಮೊಟೊ ತಗೊಂಡಿದ್ದೀನಿ, ಒಣಮೆಣಸಿನಕಾಯಿ, ಹುಣಸೆಹಣ್ಣು, ಸಾಸಿವೆ, ಉಪ್ಪು, ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಎಣ್ಣೆ ತಗೊಂಡಿದ್ದೀನಿ. ಮೊದಲಿಗೆ ಜೀರಿಗೆ ಉರಿಬೇಕಾಗುತ್ತೆ, ಅದರೊಳಗಿರೋ ತೇವಾಂಶ ಹೋಗಬೇಕು. ಈಗ ಜೀರಿಗೆ ಹುರಿದಿದ್ದಾಯಿತು. ಈಗ ಮೆಣಸು ತಾಮನ, ಮೆಣಸನ್ನು ಇದೇ ಥರನೇ ಹುರ್ಕೋಬೇಕು. ನೆಕ್ಸ್ಟ್ ನಾವು ಟೊಮೊಟೊನು ಹುಣಸೆಹಣ್ಣು ನೀರೊಳಗೆ ಚೆನ್ನಾಗಿ ತೊಳೆದು ಆಮೇಲೆ 2 ಕಿವುಚಿ ಅದರ ರಸ ತಗೋಬೇಕು. ಜೀರಿಗೆ ಮತ್ತು ಮೆಣಸು 2 ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ ಸೈಡ್ಗೆ ತೆಗೆದಿಟ್ಕೋಬೇಕಾಗುತ್ತೆ. ಈ ಥರ ಪೌಡ್ರ್ ಮಾಡಿ ನಾನು ಇದನ್ನು ಸೈಡಿಗೆ ತೆಗೆದಿಟ್ಕೊತೀನಿ. ಈಗ ಸ್ಟವ್ ಆನ್ ಮಾಡಿ ಎಣ್ಣೆ ಹಾಕೋಣ. ಎಣ್ಣೆ ಜಾಸ್ತಿ ಬೇಕಾಗಲ್ಲ, ಸ್ವಲ್ಪ ಸಾಕು. ಈಗ ಎಣ್ಣೆ ಕಾದಿದೆ, ಸಾಸಿವೆ ಹಾಕೋಣ. ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ಬೆಳ್ಳುಳ್ಳಿ ಹಾಕೋಣ. ಇದೇ ಮೆಥಡ್ ಮಾಡಿರಿ, ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನಾವು ಒಣಮೆಣಸಿನ್ಕಾಯಿ ಹಾಕೋಣ. ಒಂದು ಸಾರಿ ಮಾಡಿ ನೋಡಿರಿ, 5 ನಿಮಿಷಕ್ಕೆ ಖಾಲಿ ಆಗುತ್ತೆ. 1 ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಆಗಲಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ನಾವು ಟೊಮೊಟೊ ಹುಣಸೆಹಣ್ಣು ಕಿವುಚಿ ಇಟ್ಟಿರೋ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀವಿ. ಉಪ್ಪು 1 ಸ್ಪೂನ್ ಹಾಕ್ತಾಯಿದ್ದೀನಿ, ನೀವು ನಿಮ್ಮ ಟೇಸ್ಟಿಗೆ ಸರಿಯಾಗಿ ಹಾಕಿರಿ. ಜೀರಿಗೆ ಮತ್ತು ಮೆಣಸು ಮಿಕ್ಸಿಗೆ ಹಾಕಿರೋ ಪೌಡ್ರು 1 ಸ್ಪೂನ್ ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ತಿರುಗಿಸ್ಬಿಡೋಣ. ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಸಾಕಾಗುತ್ತೆ. ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಈಗ ಒಂದು 4-5 ನಿಮಿಷ ಮುಚ್ಚಿಬಿಡೋಣ. ಸ್ಟವ್ ಲೋ ಫ್ಲೇಮಲ್ಲೇ ಉರಿತಾ ಇರಲಿ. ಈಗ 5 ನಿಮಿಷ ಆಯಿತು, ಚೆನ್ನಾಗಿ ರೆಡಿಯಾಗಿದೆ. ಸೂಪರಾಗಿ ಸ್ಮೆಲ್ಲು ಬರ್ತಾ ಇದೆ, ಕಲರು ಚೆನ್ನಾಗಿ ಬಂದಿದೆ. ಮನೆಯಲ್ಲಿ ಯಾರಿಗಾದರೂ ಜ್ವರ ಬಂದಾಗ, ನೆಗಡಿ ಕೆಮ್ಮು ಆದಾಗ ಈ ಥರ ರಸಮ್ ಮಾಡಿ ಕುಡಿದ್ರೆ ಜಲ್ದಿ ಕ್ಯೂರ್ ಆಗುತ್ತೆ. ಡಾಕ್ಟ್ರು ಸಹ ತಿಳಿಸಾರು ಅನ್ನ ಕೊಡ್ರಿ ಅಂತ ರೆಕಮೆಂಡ್ ಮಾಡ್ತಿರ್ತಾರೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು, ಬಾಯ್ ಬಾಯ್.